ಸರ್, ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಪ್ರತಿ ತಿಂಗಳು ಹಿರಿಯರಿಗೆ ಒಂದು ಆರೋಗ್ಯ ಇಲ್ಲದೆ ಹಣಕಾಸಿನ ವ್ಯವಹಾರದ್ದು ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಒಬ್ಬ ಅಧಿಕಾರಿಗಳನ್ನ ಒಂದು ರಿಟೈರ್ಡ್ ಆಗಿರೋಂಥವ್ರನ್ನ ಕರೆಸಿ ಈ ಒಂದು ತಿಳುವಳಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಅದರ ವಿಚಾರ ಶ್ರೀ ಗೋಮಾತಾ ಸರ್ಕಲ್ ವೀಕ್ಷಕರಿಗೆ ತಾವು ಹೇಳಬೇಕು ಅಂತ ಮನವಿ ಸರ್. ಮಹೇಶ್, ಗೋಮಾತಾ ಸರ್ಕಲ್ ಮಹೇಶ್ ಅವ್ರಿಗೆ ನಮಸ್ಕಾರಗಳು. ಅತ್ಯಂತ ಸಮಾಜ ಸೇವೆಯನ್ನು ಮಾಡೋದರಲ್ಲಿ ಅವರು ನಿಸ್ಸೀಮರು. ಅವರು ಈ ಒಂದು ನಮ್ಮ ಹಿರಿಯ ನಾಗರಿಕರಿಗೆ ಅವರಿಗೆ ಬೇಕಾಗಿರುವಂಥದ್ದು ಆರೋಗ್ಯ ಮತ್ತು ಹಣ ವ್ಯವಹಾರ, ಅದನ್ನು ಯಾವ ಥರ ಉಳಿತಾಯ ಮಾಡಬೇಕು ಅನ್ನೋದು ಈ ದಿವಸ ಆರೋಗ್ಯದ ಬಗ್ಗೆ ನಾವು ಸುಮಾರು 5-6 ವರ್ಷಗಳಿಂದ ಆರೋಗ್ಯ ಸಲಹೆಗಳನ್ನು ಕೊಡ್ತಾ ಬಂದಿದ್ದೀವಿ, ತಪ್ಪದೆ ಪ್ರತಿ ತಿಂಗಳಿನ 4ನೇ ಶನಿವಾರ. ಆದರೆ ಈ ದಿವಸ ಇನ್ನೂ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಡೆಸಬೇಕು ಅಂತ ಅನ್ನಿಸ್ತು ನನಗೆ. ಇದನ್ನು ಕೇಳಿದಾಗ ತುಂಬ ಸಂತೋಷ ಆಗುತ್ತೆ. ಅನೇಕ ಜನಕ್ಕೆ ಲಕ್ಷಾಂತರ ರೂಪಾಯಿ ಸಹಾಯವನ್ನು ಮಾಡಿರುವಂತಹ HDFC ಬ್ಯಾಂಕ್ನ ನಿವೃತ್ತ ಸೀನಿಯರ್ ಮ್ಯಾನೇಜರು, ನಿವೃತ್ತ ಅಲ್ಲ ಮ್ಯಾನೇಜರ್ಗಳಾಗಿರುವಂತಹ ನಿತಿನ್ ರಾಜ್ ಬಂದಿದ್ದಾರೆ, ಮನೋಹರ್ ಅವರು ಬಂದಿದ್ದಾರೆ, ಮತ್ತು ಶಿಕ್ಷಣ ತಜ್ಞರು ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಜಿ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಮತ್ತು ನನ್ನ ಆತ್ಮೀಯ ಸ್ನೇಹಿತ ವಿಪರೀತ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಿದಂತಹ ವೆಂಕಟೇಶಪ್ಪ, ನನ್ನ ಸಹಪಾಠಿ, ಅವರು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಸಮಾಜಕ್ಕೆ ಸಹಾಯವನ್ನು ಮಾಡುವಂಥದ್ದು. ಆ ಮನಸ್ಸು ಪಾಪ ಮಹೇಶ್ಗಿದೆ, ನನಗೂ ಇದೆ. ಅನೇಕ ಜನ ನಮ್ಮ ಸಂಘದ ವತಿಯಿಂದ, ನಿವೃತ್ತ ನೌಕರರ ಸಂಘದ ವತಿಯಿಂದ ಈ ದಿವಸ ಬಹಳ ಉತ್ಕೃಷ್ಟವಾದಂತಹ ಕಾರ್ಯಕ್ರಮ. ಇದರಲ್ಲಿ ನಮಗೆ ತಿಳಿಸ್ತಾರೆ ಠೇವಣಿ ಯಾವ ರೀತಿ, ವಿವಿಧ ಯೋಜನೆಗಳು ಮಾಡಬೇಕು, ಜೀವ ವಿಮೆ ಯಾವ ಥರ ಇರುತ್ತೆ, ಆಕಸ್ಮಿಕವಾಗಿ ಏನಾದರೂ ಮರಣ ಆ ಥರದ್ದು ಹೊಂದಿದ್ರೆ ಹೆಚ್ಚು ಹಣದ ಉಪಯೋಗ ಯಾವುದರಿಂದ ಬರುತ್ತೆ ಅನ್ನುವಂತಹ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಈ ಒಂದು ಹಣಕಾಸಿನ ನಿರ್ವಹಣೆ ಮತ್ತು ಇದರ ಬಗ್ಗೆ ಜೀವ ಬಗ್ಗೆ ತಿಳಿಸೋದಕ್ಕೋಸ್ಕರ ಇವರೆಲ್ಲ ಬಂದಿರ್ತಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಬಂದಿದೆ. ಅದಕ್ಕೆ ಮಹೇಶ್ ಅವರ ಒಂದು ಸಹಕಾರ ಇದೆ, ಅನೇಕ ಜನ ಮಿತ್ರರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಅತ್ಯಂತ ಅದ್ವಿತೀಯವಾದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಇನ್ನೊಂದು ವಿಚಾರ ಏನಂದರೆ, ಎಷ್ಟೋ ಜನ ಫ್ಯಾಮಿಲಿ ರಿಟೈರ್ಡ್ ಆಗಿರುವಂಥವ್ರ ಫ್ಯಾಮಿಲೀಸ್ ಮಕ್ಕಳೆಲ್ಲ ಬೇರೆ ಕಂಟ್ರಿಯಲ್ಲಿ ಇರ್ತಾರೆ. ಯಾವ ರೀತಿ ಈ ಒಂದು ಫೆನ್ಷನ್ದಾಗಲಿ ಉಗುಳ್ದಾಗಲಿ ಜವಾಬ್ದಾರಿ ತಗೊಳಕ್ಕೆ ಪಾಪ ಆನ್ಲೈನ್ ಮುಖಾಂತರದಲ್ಲಿ ಹೇಳ್ಬೋದು. ಖುದ್ದಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಸರ್, ತುಂಬ ಯಶಸ್ವಿಯಾದ ಕಾರ್ಯಕ್ರಮ. ನಿಮ್ಮೆಲ್ಲರ ಆಶೀರ್ವಾದ ಗೋಮಾತಾ ಸದಾ ಇರಲಿ ಅಂತೇಳಿ ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ. ಕ್ಲಾಸನ್ನು ತಗೊಂಡಿದ್ರು, ಪಾಠ ಮಾಡ್ತಾ ಒಂದು ಉದಾಹರಣೆ ಹೇಳಿದ್ರು. ಒಬ್ಬರು ಟೈಲರ್ ಇದ್ದರು, 3 ಲಕ್ಷ ಸಾಲ ಮಾಡಿ ಒಂದು ಸ್ವಲ್ಪ ಟೈಲರಿಂಗ್ ಬಿಸ್ನೆಸ್ ಮಾಡಿಕೊಡ್ತಾಯಿದ್ರು. ಅನಿರೀಕ್ಷಿತವಾಗಿ ಸಣ್ಣ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ಬಿಟ್ರು. ಯಾರೋ ಬಲವಂತದಿಂದ ಒಂದು ಇನ್ಶೂರೆನ್ಸ್ HDFC ಸಾವಿನ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಅವ್ರು ಜೀವನ ಹುಡ್ತಾ ಇದ್ದರೆ ಅದೇನೋ ಒಂದು ಪ್ರೇರಣೆ ಸಿಗ್ತಂತೆ. ಅವರ ಶ್ರೀಮತಿಯವರು ಪಕ್ಕದ ಮನೆಯವರಿಗೆ ತೋರಿಸಿದಾಗ ಇದೇನು ಅಂದರೆ HDFC ಇನ್ಶೂರೆನ್ಸ್ ಇದ್ದಾಗಿದೆ, ನೀವು HDFC ಬ್ಯಾಂಕ್ ಹೋಗಿ ಕೇಳಿ ಅಂತ ಹೇಳಿದ್ರು. ಬೆಳಿಗ್ಗೆನೇ ಹೋಗಿ ಅವ್ರು ಸಣ್ಣ ಮಗುನ ಕರ್ಕೊಂಡು ಹೋಗಿ ಬ್ಯಾಂಕ್ ಮೆಟ್ರಿನ ಮೇಲೆ ಬೆಳಿಗ್ಗೆನೇ ಕೂತಿದ್ರಂತೆ. ಮ್ಯಾನೇಜರ್ ಫಸ್ಟ್ ಬಂದು ಯಾರು ನೀವು ಯಾಕೆ ಬಂದಿದ್ದೀರಿ, ಏನು ಸಮಾಚಾರ ಅಂತ. ಸ್ವಾಮಿ ಇದೇನೋ ನಮ್ಮ ಯಜಮಾನರದ್ದು ಪೇಪರ್ ಇದೆ, ನಿಮಗೆ ತೋರಿಸಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೇನೆ. ಅವರು ಅದು ನೋಡಿಬಿಟ್ಟು ಇನ್ಶೂರೆನ್ಸ್ ಅಂತ ಅವರು ಮನವರಿಕೆ ಆಗಿದೆ. ಎಷ್ಟು ಹಣ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಏನಮ್ಮ ನಿಮ್ಗೆ ಎಷ್ಟು ಹಣ ಬೇಕು ಅಂದರೆ, ಸ್ವಾಮಿ 3 ಲಕ್ಷ ಸಾಲ ಮಾಡಿದ್ದಾರೆ, ಸಾಲ ತೀರಿಸಬೇಕು. ಆಮೇಲೆ ನನ್ನ ಮಗು ಓದ್ತಾ ಇದೆ, ಓದೋಕ್ಕೆ ಸ್ವಲ್ಪ ಸಹಾಯ ಬೇಕು, ಒಂದು 5 ಲಕ್ಷ ಸಿಕ್ಕಿದ್ರೆ ಸಾಕು. ಬಾಮ ಅಂತ ಮೇಲೆ ಕರ್ಕೊಂಡು ಹೋಗಿ ನಿಮ್ಮ ಯಜಮಾನರದ್ದು ಡೆತ್ ಸರ್ಟಿಫಿಕೇಟು ಮತ್ತು ಏನು ನಿಮ್ಮದು ಅವರ ಹೆಂಡತಿ ಅನ್ನೋ ಡಾಕ್ಯುಮೆಂಟ್ ಇದೆ, ಆಧಾರ್ ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ರೆ ತಂದಿದ್ದೀನಿ ಸ್ವಲ್ಪ. ಅವೆಲ್ಲ ನೋಡಿಬಿಟ್ಟು 50 ಲಕ್ಷಕ್ಕೆ ಇನ್ಶೂರೆನ್ಸ್ ಇರುತ್ತೆ. ಅವ್ರು ಕಟ್ಟಿರೋದು 2,000 50 ಲಕ್ಷ ಅವ್ರು ಸಂಜೆ ಒಳಗೆ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಹೇಳಿದಂತೆ 50 ಲಕ್ಷ ಬರುತ್ತೆ ನನಗೆ. ಆ
ಮ್ಯಾನೇಜರ್ ಕಾಲು ಹಿಡ್ಕೊಂಡು ಅರ್ಧ ಗಂಟೆ ಬಿಟ್ಟಿಲ್ಲ ಅಂತ ಎಂಥ ಸುದೈವ. ಆ ಮನುಷ್ಯ ಮಾಡಲಿಲ್ಲ ಅಂದರೆ ಆ ಕುಟುಂಬ ಏನಾಗ್ತಾ ಇತ್ತು. ಇವೆಲ್ಲ ನಮಗೆ ನಾವು ಎಷ್ಟೋ ಸಂಪಾದನೆ ಮಾಡ್ತೀವಿ. ಅಟ್ಲೀಸ್ಟು ಹಿಂದಿನ ಕಾಲದಲ್ಲಿ ಇತ್ತು, ಏನೋ ವಾರಕ್ಕೊಂದ್ಸರಿ ಶನಿವಾರ ಪೂಜೆ ಮಾಡಿ ಒಂದು ಚೌಕ್ ಇಟ್ಬಿಟ್ಟು ಅದರೊಳಗೆ ಒಂದೊಂದು ರೂಪಾಯಿ ಹಾಕಿ ತಿರುಪತಿಗಳೆಲ್ಲ ಹೋಗ್ತಾ ಇದ್ರು. ಕೂಡಿರ್ತಕ್ಕಂಥ ಸೇವಿಂಗ್ಸ್ ಮನೋಭಾವನೆ ಇತ್ತು. ಇವತ್ತು ನಮ್ಮದು ಸಂಸ್ಥೆಗಳು ಬರ್ತವೆ, ಏನೋ ಸೇವಿಂಗ್ಸ್ ದುಡ್ಡಿತ್ತು, ಅಲ್ಲಿ ಹೋಗು, ಟ್ರಿಪ್ ಹೋಗು, ರಿಸಾರ್ಟ್ ಹೋಗು, ಅಥವಾ ಇನ್ನೇನು ಸಿನಿಮಾ ಹೋಗು, ದೇವಸ್ಥಾನ, ಈ ಥರ ಯೋಚನೆಗಳು ಬರ್ತವೆ. ಬೇರೆ ದೇಶಗಳು ಹೊರಟಿದೆ, ಆಸ್ಟ್ರೇಲಿಯಾ, ಅಮೇರಿಕಾ, ಪ್ರತಿಯೊಬ್ಬ ಸಿಟಿಸನ್ಗೂ ಇದು ಮ್ಯಾಂಡೇಟ್ರಿ. ನಮ್ಮ ದೇಶದಲ್ಲಿ ಕೇವಲ ಮೊನ್ನೆ ವರ್ಕ್ಶಾಪ್ ಆದ್ಮೇಲೆ ಗೊತ್ತಾಯಿತು, ಕೇವಲ 144 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಬರೀ 4 ಕೋಟಿ ಜನಕ್ಕೆ ಮಾತ್ರ ಇನ್ಶೂರೆನ್ಸ್ ಇದೆ. ಉಳಿದ 140 ಕೋಟಿ ಜನಕ್ಕೆ ಇನ್ಶೂರೆನ್ಸ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಇಲ್ಲಿ ನಾವಾಗಲೇ ತುಂಬಾ ಜನ ಸೇರ್ಕೊಂಡಿರ್ಬೋದು ಅಥವಾ ಬೇರೆ ಕಂಪ್ನಿ ಇರ್ಬೋದು. ನಾನು ಯಾಕೋ ಬೇರೆ ತರ ಮಾತಾಡ್ತಾ ಇಲ್ಲ. ನಮ್ಮ HDFC ನಾವು ಒಂದು ಸೀನಿಯರ್ ಸಿಟಿಸನ್ಸ್ 60+, 55+, whatever the age might be, we will be associating them as a financial advisors. ಈ ವಯಸ್ಸಲ್ಲಿ ನಾನು ಹೋಗ್ಬಿಟ್ಟು ಸೇಲ್ಸ್ ಅಂದ್ರೆ ದೇವ್ ಎಷ್ಟರ ಸರ್ ಆಗಿದೆ ಸರ್. ಸೊ ಅದಕ್ಕೆ HDFC ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ಮ ಬುದ್ಧಿ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನನ್ನ ವಯಸ್ಸು, ನನ್ನ ಶಕ್ತಿ. ಇವಾಗ ಮನೋಹರ್ ಅಂತ ಸೀನಿಯರ್ ಮ್ಯಾನೇಜರ್ ಅಂತೆ, ಆ ಥರ 10 ಜನ ಇದ್ದಾರೆ. ಸೊ ಅವರು ನಿಮಗೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರು ನಾವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗೆ? ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟು ಜನ ಪೆನ್ಷನ್ ಬರ್ತದೆ ಸರ್? ಇಲ್ಲಿ ಎಲ್ಲರಿಗೂ ಬರುತ್ತಾ? ನಾವು ಬೆಂಗಳೂರಲ್ಲಿ ಈ ಥರ ಪ್ರೋಗ್ರಾಮ್ ಮಾಡ್ತೀವಿ. ಅಂದ್ರೆ ಬರೀ ಸೀನಿಯರ್ ಸಿಟಿಸನ್ಸ್ಗೆ ಅಂತಲ್ಲ, ಎಲ್ಲ ವಯಸ್ಕರಿಗೂ ಪ್ರೋಗ್ರಾಮ್ ಮಾಡ್ತೀವಿ. ಸೀನಿಯರ್ ಸಿಟಿಸನ್ಸ್ ಬಂದಿರ್ತಾರೆ, ಎಲ್ಲ ಥರದವರು ಬಂದಿರ್ತಾರೆ. ನಾವು ಈ ಥರ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಕೇಳಿದ್ರೆ ಎಷ್ಟು ಜನ ಕೈ ಇರ್ಬೋದು ಸರ್? 8% ಇದ್ರೆ ಇಂಡಿಯಾ GDP 20% ಎಕ್ಸ್ಟ್ರಾ ಆಗ್ಬಿಡೋದು. ಈ ಅಸೋಸಿಯೇಷನ್ ಅದೇ ಜಾಸ್ತಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರ್ತಾರೆ, ಅವ್ರು ಕೊಟ್ಟಿರಲ್ಲ. ಸರಿ, ಬೇರೆಯವ್ರಲ್ಲ ಸರ್. ನಾನೇ HDFC 20 ವರ್ಷ ಕೆಲಸ ಮಾಡಿದ್ರು, ನನಗೆ ಪೆನ್ಷನ್ ಕೊಡ್ತಾರಾ? ರೈಟ್. ಸೊ ಇವಾಗ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಸರ್ ಪೆನ್ಷನ್ ಬರುತ್ತೆ ಅಂತ ತಕ್ಷಣ ಎಲ್ಲರೂ ಎಷ್ಟು ಖುಷಿಯಿಂದ ನಮಗೆ ಬರುತ್ತೆ ಅಂದ್ರೆ ಕರೆಕ್ಟ್. ನಾನು ನಿಮ್ಮ ವಯಸ್ಸಿಗೆ ಬಂದಾಗ ನನ್ನ ಪರಿಸ್ಥಿತಿ ಏನು? ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಿಗೆ ಬಂದಾಗ ಅವರ ಪರಿಸ್ಥಿತಿ ಏನು? ಸರ್ ಎಷ್ಟೇ ಆಸ್ತಿ ಮಾಡಿರ್ಬೋದು, ಎಷ್ಟೇ ಹೊಲ ಮಾಡಿರ್ಬೋದು, ಲಿಕ್ವಿಡ್ ಮನಿ ಇಲ್ಲ ಅಂದ್ರೆ, ಲಿಕ್ವಿಡ್ ಕ್ಯಾಶ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಚಿನ್ನ ಮನೆಯಲ್ಲಿರುತ್ತೆ, ಆ ಟೈಮಲ್ಲಿ ಮಾರೋರು ತಗೊಳ್ಳೋರೇ ಇಲ್ಲ ಅಂದ್ರೆ, ಮನೆ ಮಾರಾಟಕ್ಕಿದೆ, ಮನೆ ತಗೊಳ್ಳೋರೇ ಇಲ್ಲ ಅಂದ್ರೆ, ಇವತ್ತು ನೀವೆಲ್ಲರೂ ಇಲ್ಲಿರೋದು ಕಾರಣ, ಆರಾಮಾಗಿ ಬಂದು ಕೂತಿರೋ ಕಾರಣ ನಿಮಗೆ ಬರ್ತಾ ಇರೋ ಪೆನ್ಷನ್. ಕರೆಕ್ಟ್. ಡಿಪೆಂಡೆನ್ಸಿ ಟು ಅದರ್ಸ್ ಆರ್ ನಾಟ್ ದೇರ್. ಯು ಆರ್ ನಾಟ್ ಡಿಪೆಂಡೆಂಟ್ ಟು ಅದರ್ಸ್, ಯು ಆರ್ ಸೆಲ್ಫ್ ಇಂಡಿಪೆಂಡೆಂಟ್. The only reason is pension. Today's generation, will we get pension? Pension ಸಿಗುತ್ತಾ ಸರ್? ಅದಕ್ಕೆ ಏನ್ ಮಾಡಬೇಕು? ನಾವೇ ಇವಾಗ ಶುರು ಮಾಡಬೇಕು. ರೈಟ್. ಸೊ ಎಷ್ಟು ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಶ್ರೀನಿವಾಸ ರೆಡ್ಡಿ ಅವರಿಗೆ, ಕುಚಾಲ್ ಶ್ರೀನಿವಾಸ ಅವರೇ ಮತ್ತು ಎಲ್ಲ ವೃತ್ತಿ ಬಾಂಧವರೇ, ಯಾಕಂದರೆ ನಾನು ರಿಟೈರ್ ಆಗಿದ್ದೀನಿ. ನಾನೇ ಭಾಳ ಸೀನಿಯರ್ ಅಂದ್ಕೊಂಡಿದ್ದೆ. ನಾನು ರಿಟೈರ್ ಆಗಿ 19 ವರ್ಷ ಆಯಿತು ಅಷ್ಟೇ. ನನಗಿಂತ ರಿಟೈರ್ ಆಗೋದು ನನಗೂ ದೊಡ್ಡ ಶಾಕ್ ಆಯಿತು. ಅಪ್ಪ ನಾನು ಚಿಕ್ಕವನೇ ನಮ್ಗೆ ಖುಷಿ ಆಯಿತು. ಇವತ್ತು ನಿಖಿನ್ ರಾಜ್ ಅವರು ಭಾಳ ವಿಷಯಗಳು ತಿಳಿಸಿದ್ದಾರೆ. ನಾನು ಪ್ರಾಕ್ಟಿಕಲ್ ಆಗಿ ಏನು ಮಾಡಿ ಅನ್ನೋ ಬಗ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಈ ಕಮಿಟಿ ಮೆಂಬರ್ಸು ಮತ್ತು ಎಲ್ಲ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಈ ವಯಸ್ಸಲ್ಲಿ ನೀವು ಒಂದು ಈ ಥರ ಒಂದು ಅಸೋಸಿಯೇಷನ್ ಸಂಘಟನೆ ಮಾಡಿಕೊಂಡು
ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ದೇನೆ, ಮೆಂಟಲಿ ವೆರಿ ವೆರಿ ಆಕ್ಟಿವ್. ಈ ನಮ್ಮ ನಿಖಿಲ್ ರಾಜು 45 ನಿಮಿಷ ಮಾತಾಡಿ ನಿಲ್ಲಿಸ್ಬಿಡ್ತಾರೆ, ಆದರೆ ಇವತ್ತು ಮಾತಾಡ್ಕೊಂಡು ಹೋಗ್ತಾನೇ ಇದ್ರು. ಯಾಕೆ ಅಂದರೆ ನಿಮ್ಮ ಪಾರ್ಟಿಸಿಪೇಷನ್ ವಾಸ್ ಎಕ್ಸಲೆಂಟ್. ಆ ಒಂದು ಇದರಿಂದ ಇವತ್ತು ಮಾತಾಡ್ತಾ ಇದ್ದೀವಿ. ಈ ಥರ ಆಕ್ಟಿವ್ ಆಗಿರಬೇಕು ಅಂತ, ಅದು ಆರೋಗ್ಯದ ಒಂದು ಸೂಚ್ಯಾಂಕ. ಇದು ಗೊತ್ತಾಗ್ತಾ ಇದೆ ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂತ. ಇನ್ನು ಮುಂದೇನು ಆರೋಗ್ಯವಾಗಿದ್ದೀವಿ ಅಂದ್ರೆ ಈ ಥರ ಆಕ್ಟಿವ್ ಆಗೇ ಇರಬೇಕು, ನಾವು ಕೆಲಸ ಮಾಡ್ತಾ ಇರಬೇಕು. ಆ ದೃಷ್ಟಿಯಲ್ಲಿ ಎಲ್ಲರೂ ಈ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇರ್ಬೋದು, ನಿಮಗೆ ಎಲ್ಲರೂ ಬಹಳ ಸಂತೋಷದಿಂದ ನಾನು ಅಭಿನಂದಿಸ್ತೇನೆ. ಎರಡನೇದು ನಮ್ಮ ವೆಂಕಟೇಶಪ್ಪ, ನಾವೆಲ್ಲ ಒಂದೇ ಆಫೀಸರ್ ಮುಂದೆ ಕೆಲಸ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಬರಬೇಕು ಅಂತ ಕೂಡ ನನಗೆ ಬಹಳ ಖುಷಿ ಆಗ್ತಿತ್ತು. ಯಾಕೆ ಅಂತ ಅದು ಹೆಚ್ಚಿನ ಗೊತ್ತಿಲ್ಲ ನಿಜವಾಗ. ಯಾಕೆ ಅಂದರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಜನ್ಮ ತಾಳಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ನನ್ನ ತವರು ಮನೆಗೆ ಬಂದು ಸಂತೋಷ ನನಗಾಗುತ್ತೆ. ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಶಿಕ್ಷಕನಾಗಿ ಸೇರಿಕೊಂಡೆ. ನಾನು ಅಲ್ಲಿದ್ದಾಗಲೇ ನಾನು ಈ ಪ್ರೊಬೇಷನರಿ ಎಕ್ಸಾಮ್ ಬರೆದು ಗೆಸ್ಟೆಡ್ ಪ್ರೊಬೇಷನರ್ ಆಗಿ ಸೆಲೆಕ್ಟು ಆದೆ. ಅಂದರೆ ಒಂದು ರೀತಿ ಚಿಕ್ಕಬಳ್ಳಾಪುರ ಕಾರಣ ನನ್ನ ಪ್ರೊಫೆಷನಲ್ ಗ್ರೋತ್ಗೂ ಹೆಲ್ಪ್ ಆಯಿತು ಅಂತ. ವಿಶ್ವೇಶ್ವರಯ್ಯ ಸರ್ ಪದೇ ಪದೇ ಹೋಗ್ತಾ ಇದ್ದೆ, ಉಪೇಂದ್ರ ಸರ್ ಎಲ್ಲ ಟೀಚರ್ಸು, ಶಿವಶಂಕರ್ ಅಂತ ಒಬ್ಬರಿದ್ರು. ಇವತ್ತು ರೀಜನಲ್ ಕಾಲೇಜ್ ಆಫ್ ಮೈಸೂರಲ್ಲಿ 1 ಇಯರ್ B.Ed ಮಾಡಿದ್ರು, ನಾನು 4 ಇಯರ್ ಕೋರ್ಸ್ ಮಾಡ್ತಿದ್ದೆ. ಅವರು ನನಗೆ ಸ್ನೇಹಿತರು. ಈ ಥರ ಎಲ್ಲರೂ ಮಾಡ್ತಾ ಇದ್ದೆ. ನಮ್ಗೆ ಎಲ್ಲೇನೋ ನಾನಿರೋವಾಗ ಸ್ಪೋರ್ಟ್ಸ್ ಮೀಟ್ ಆಗಲಿ ನಾನೇ ಅನೌನ್ಸರ್. ನಮಗೆ ನಮ್ಮ ಕಾಲೇಜಲ್ಲಿ ಟ್ರೈನಿಂಗ್ ಕೊಡ್ತಿದ್ರು, ಸ್ಪೋರ್ಟ್ಸ್ ಅನೌನ್ಸ್ ಮಾಡೋದಕ್ಕೆ ಕೇಳಬೇಕಲ್ಲ ನೀವು. ಹಿಯರ್ ಇಸ್ ದ ಫಸ್ಟ್ ಕಾಲ್ 100 meters ಡ್ಯಾಶ್ ಅಂತ ಅನೌನ್ಸ್ ಮಾಡೋದು ಬರೋದು. ಫಿಸಿಕಲ್ ಎಜುಕೇಷನ್ ಬಂದು ನನ್ನ ಕೈಲಿ ಇದು ಕೊಟ್ಬಿಡೋರು, ಟೈಮ್ ಟೇಬಲ್ ಎಲ್ಲ ಸರ್ ನಡೆಸಿ ನೀವು ಅಂತ. ಒಂದೇ ಸ್ಪೀಕರ್ ಅಸೆಂಬ್ಲಿ ಇರ್ತಾರೆ ನೋಡಿ, ಆ ಥರ ಅನೌನ್ಸರ್ ನಡೆಸ್ತಾರೆ ಸ್ಪೋರ್ಟ್ಸ್ ಮೀಟ್ನ. ಗಲಾಟೆ ಗೆಲಾಟೆ ಕಮಿಟಿ ಅವ್ರು ನೋಡ್ಕೊಳ್ತಾರೆ, ನಡೆಸೋದು ಮಾತ್ರ ನಮ್ಮದು. ಟಕ ಸಾಯಂಕಾಲದವರೆಗೆ ಮುಗಿಸ್ತಾ ಇದ್ದೀನಿ. ಆ ಥರ ಒಳ್ಳೆ ಅನುಭವಗಳು ಪಡ್ಕೊಂಡು ನಾನು ಹೋದೆ. ಈಗ HDFC ಬಗ್ಗೆ ಹೇಳೋದಾದರೆ, ಈಗ ಅವರೆಲ್ಲ ಭಾಳಷ್ಟು ಥಿಯರಿ ಹೇಳಿದ್ರು, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಯಾಕಂದರೆ ನಾನು ಇಲ್ಲಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೋಡಿ ಮನೋಹರ್ ಅಂತ, ಇದು ಏನಿಲ್ಲ ಸರ್, ಇದು ಫುಲ್ ಟೈಮು ಅಲ್ಲ, ಪಾರ್ಟ್ ಟೈಮು ಅಲ್ಲ. ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಇಷ್ಟು ಟಾರ್ಗೆಟ್ ಇದೆ ಮಾಡಬೇಕು ಅಂತ ಏನು ನಿಮಗಿಲ್ಲ, ಬನ್ನಿ ಸರ್ ಜಾಯಿನ್ ಆಗಿ ಅಂದರು. ಅದ್ರ ಮುಂಚೆ ರೇಖಾ ಅಂತ ಒಬ್ಬರಿದ್ರು, ಅವರು ನಿಮ್ಮ ಮಾಹಿತಿ ಇದ್ದು ಬನ್ನಿ ಸರ್ ಜಾಯಿನ್ ಆಗಿ ಅಂದರು. ಬಂದೆ, ಅವರು ಮಾಮೂಲು ಭಾಷಣ ಮಾತಾಡೋದು ಭಾಳ ಚೆನ್ನಾಗಿ, ತಮಾಷೆಗೆ ಹೇಳ್ತಾ ಇರ್ತೀನಿ, ಭಾಳ ತಲೆ ತಿಂತಾರೆ ಅಂತ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಸ್ವಲ್ಪ ಬೋರಿಂಗ್ ಆಗಿರ್ಬೋದು. ಸೊ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಜಸ್ಟ್ 10 minutes ಮಾತ್ರ ತಗೋತೀನಿ. ನನ್ನ ಹೆಸರು ಮನೋಹರ್ ಅಂತ. ಫ್ರಮ್ ಲಾಸ್ಟ್ 5 ವರ್ಷದಿಂದ ಸೇಮ್ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲೇ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕೆಲಸ ಒಂದು ಫಿನಾನ್ಷಿಯಲಿ ಒಂದು ಅಡ್ವೈಸ್ ಮಾಡೋದು, ಫಿನಾನ್ಷಿಯಲ್ ಸೊಲ್ಯೂಷನ್ ಕೊಡೋದು ಬೇಸ್ಡ್ ಆನ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಓಕೆ, ಸೊ ಯೂಶಲಿ ನಾನು 2 ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂತೀನಿ. ಏನಿದೆ 2 ಕಾನ್ಸೆಪ್ಟು? ಒಂದು ಇಂಟ್ರೆಸ್ಟ್ ಅಬೌಟ್ ದ ಫ್ಯೂಚರ್, ಸೆಕೆಂಡು ಸೀರಿಯಸ್ ಅಬೌಟ್ ದ ಫ್ಯೂಚರ್. ಏನಿದೆ ಇಂಟ್ರೆಸ್ಟ್ ಅಬೌಟ್ ದ ಫ್ಯೂಚರು? ನಾನು ನನ್ನ ಫ್ಯೂಚರ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಯಾರೋ ಒಬ್ರು ಕೊಡ್ತಿದ್ದಾರೆ ಅಂತ ಅಂದ್ರೆ ಅದನ್ನು ನಾವು ಕಲೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ. ಕರೆಕ್ಟ್ ಅಲ್ವಾ ಸರ್? ಇದನ್ನ ಇಂಟ್ರೆಸ್ಟ್ ನಾನು ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಇದೆ. ಕರೆಕ್ಟ್ ಅಲ್ವಾ? ಅದನ್ನ ಇಂಟ್ರೆಸ್ಟ್ ಅಬೌಟ್ ದ ಫ್ಯೂಚರ್ ಅಂತ ಕರೀತಾರೆ. ಸೆಕೆಂಡ್ ಥಿಂಗ್ ಸೀರಿಯಸ್ ಅಬೌಟ್ ದ ಫ್ಯೂಚರ್ ಅಂತ ಕರಿತೀವಿ. ಏನಿದು ಸೀರಿಯಸ್? ನಾನು ಇಂಟ್ರೆಸ್ಟ್ ತಗೊಂಡು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದ ಇನ್ಫಾರ್ಮೇಶನ್ ಅದನ್ನ ಆ ಇನ್ಫಾರ್ಮೇಶನ್ ನಾನು ಇಂಪ್ಲಿಮೆಂಟ್ ಮಾಡೋದು, ಸೀರಿಯಸ್ನೆಸ್ ಆಗಿ ತಗೊಳ್ಳೋದು, ಓಕೆ, ಅದು ನನ್ನ ಚಾಯ್ಸ್ ಆಗಿರುತ್ತೆ. ಕರೆಕ್ಟಾ? ನಾನು ಮಾಡ್ಬೋದು, ಮಾಡ್ದೂ ಇರ್ಬೋದು. ಕರೆಕ್ಟ್ ಅಲ್ವಾ ಸರ್? ಅಗ್ರಿನಾ? ನಾನೇನೋ ಒಂದು ಇನ್ಫಾರ್ಮೇಶನ್ ತಗೊಂತೀನಿ, ಓಕೆ, ಎಂಡ್ ಆಫ್ ದ ಡೇ ನನ್ನ ಸೀರಿಯಸ್ನೆಸ್ ಅಕಸ್ಮಾತ್ ನಾನೇನಾದ್ರು ಮಾಡಲೇಬೇಕು ಅಂತ ಇತ್ತು ಅಂತ ಅಂದ್ರೆ ಅದನ್ನ ನಾನು ಸೀರಿಯಸ್ ಆಗಿ ಮಾಡ್ಬೇಕಾಗಿದೆ. ಕರೆಕ್ಟ್ ಅಲ್ವಾ? ಇವಾಗ ಮಗುಗೆ ಒಂದು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ? ಏನಕ್ಕೆ ಇಂಪಾರ್ಟೆಂಟ್ ಸರ್? ಫ್ಯೂಚರ್. ಕರೆಕ್ಟ್ ಅಲ್ವಾ? ಮುಂದಿನ ಪೀಳಿಗೆಗೆ, ಅವರ ಫ್ಯೂಚರ್ಗೆ, ಅವರ ಭವಿಷ್ಯಕ್ಕೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಎಲ್ಲಾ ಮಕ್ಕಳು ಓದ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್. ಪ್ರತಿಯೊಂದು ಮಕ್ಕಳು ಇವಾಗ 100 ಜನ ಇದ್ದಾರೆ ಅಂತಂದ್ರೆ 100 ಜನ ಎಜುಕೇಶನ್ ಮಾಡ್ತಿದಾರ? ಕೆಲವರು ಒಂದು 10%. ಕರೆಕ್ಟ್ ಅಲ್ವಾ? ಮುಂಚೆ ಒಂದು 20 ವರ್ಷದ ಹಿಂದೆ ಹೋಗೋಣ, 100 ಜನಕ್ಕೆ ಎಷ್ಟು ಜನ ಓದ್ತಾ ಇದ್ರು ಸರ್? 50% ಪೀಪಲ್ ಓದ್ತಾ ಇದ್ರು, 50% ಪೀಪಲ್ ಓದ್ತಾ ಇರಲಿಲ್ಲ. ಕರೆಕ್ಟಾ? ಏನು ಓದ್ಬೇಕು ಇವಾಗ? 50 ಜನ ಕೈಲಿ ಹಾಕ್ಬಿಟ್ರೆ ಶಾಲೆಗೆ ಬರ್ತಾ ಇದ್ರು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಫ್ಯೂಚರು ನಮ್ಮ ತರ ಅನುಭವಿಸೋದು, ಕಷ್ಟ ಅನುಭವಿಸೋದು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಎರಡೇ ಕಾನ್ಸೆಪ್ಟ್,
ಒಂದು ಇಂಟ್ರೆಸ್ಟ್, ಸೆಕೆಂಡ್ ಟೈಮ್ ಒಂದು ಸೀರಿಯಸ್ನೆಸ್. ಓಕೆ, ಸೊ ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಸಿನಾರಿಯೋ. ಓಕೆ, ರೀಸೆಂಟ್ ಜಸ್ಟ್ ಒಂದು ಏಪ್ರಿಲ್ ಮಂತಲ್ಲಿ ಸರ್ ಆ ಕಡೆ ಕೇಳಿಸ್ತಿದೆಯಲ್ಲ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಹೀರೋ ಯಾರು ಅಂತ ಹೇಳಿದ್ರೆ ಎಲ್ಲ ಪಾರ್ಟಿಸಿಪೇಟ್ಸ್ ನನ್ನ ಪ್ರಕಾರ. ಯಾಕೆ ಹೇಳಿದ್ರೆ poor student sleeps in the class, average student listens, good student understands the lessons, but great student always inquires, asks questions. So it was a lot of questions. ನನ್ನ ಪುಣ್ಯ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿ ನಮ್ಮ ಸದಸ್ಯರು ನಂಬರ್ 1 ಅಂತ ನನಗೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕೇಳಿದ್ರು. ಆಮೇಲೆ ಬಂದಂತ ಎಲ್ಲರೂ ಅತ್ಯುತ್ತಮ ಭಾಷಣಕಾರರು. ಯಾಕೆಂತಂದ್ರೆ ಈ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ನಮ್ಮನ್ನೇ ಪ್ರಶ್ನೆ ಕೇಳಿದ್ರು, ನಾವು ಅದನ್ನೇ ಹೇಳೋದು, ಅದನ್ನ ಮತ್ತೆ ತೆಗೆದುಕೊಳ್ಳೋದು. ನಿಮ್ಗೆಲ್ಲ ಅನೇಕ ನೀವೆಲ್ಲ ಟೀಚರ್ಸ್ ಇದ್ದೀರ, BEd ಎಲ್ಲ ಮಾಡಿರ್ತೀವಿ. ಅನ್ನೋನ್ ಟು ನೋನ್ ಅನ್ನೋದು ಮೊದಲು ಗೊತ್ತಿರೋ ನೋಟು ಅನ್ನೋ ಮೊದಲು ಗೊತ್ತಿರೋ, ಆಮೇಲೆ ಅನ್ನೋನ್ ಅದನ್ನ ಬಿಡಿಸೋ. ಈ ದಿಕ್ಕಿನಲ್ಲಿ ನಮ್ಮ ನಿತಿನ್ ರಾಜ್ ಜೋರು ಶಬಳ ಬಹಳ ಚೆನ್ನಾಗಿ ನೋನ್ ಟು ಅನ್ನೋನ್ ಅದರ ರೀತಿ ಟೀಚಿಂಗ್ ಕ್ಲಾಸಸ್ ತರ ಹೇಳಿದ್ದಾರೆ. ತುಂಬಾ ಸಂತೋಷ ಆಗಿದೆ ಸರ್ ನನಗೆ, ತುಂಬಾ ಧನ್ಯವಾದಗಳು ನಿಮಗೆ. ಆಮೇಲೆ ಇದೆಲ್ಲ ನಮ್ಮ ಮುಖಗಳಲ್ಲಿ ಇವರು, ಆಮೇಲೆ ನಮ್ಮ ಆಡಿಯನ್ಸ್ ಇದ್ದಾರೆ, ಅವರಲ್ಲಿ ಪೂರ್ತಿ ನಂಬಿಕೆಯನ್ನು ಉಂಟು ಮಾಡಿದ್ದೀರ ನೀವು. ಅದು ಬಹಳ ನನಗೆ ತುಂಬಾ ಸಂತೋಷದ ಸಂಗತಿ. ನಂತರ ನಮ್ಮ ವೆಂಕಟೇಶ್ ಬಗ್ಗೆ ಆಗಲೇ ನಾನೆಲ್ಲ ಹೇಳಿದ್ದೀನಿ. ಅವ್ರ ಪಾಪ ಎಷ್ಟು ಭಾವುಕರಾದರು ಅವರ ತಮ್ಮಂದ್ರ ಹೇಳುವಂತ. ಆಮೇಲೆ ಬಹಳ ಎಲ್ರಿಗೂ ಒಂಥರ ಯಾವ ರೀತಿ ವಿವರಣೆ ಕೊಡಬೇಕು, ಹೃದಯ ಸ್ಪರ್ಶಿ ವಿವರಣೆ, ಹೃದಯಕ್ಕೆ ತಾಕುವಂತಹ ಎಲ್ಲ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನೆಲ್ಲ ತಿಳಿಸ್ಕೊಂಡಿದ್ದಾರೆ. ಮೋರ್ ದನ್ ದಟ್ ಅವರು ನನಗೆ ಸಹಪಾಠಿ ಅಲ್ಲ, ನಮ್ಮ ಖಜಾಂಚಿ ಶ್ರೀನಿವಾಸ ರೆಡ್ಡಿ ಇದ್ದಾರೆ, ಅವರು ಪ್ರೈಮರಿ ಶಾಲೆಯಿಂದ ಅವ್ರ ಜೊತೆ ಓದದ್ದು. ನಮ್ಮ ಖಜಾಂಚಿ ಅವ್ರ ಜೊತೆಯಲ್ಲಿ ಮೂರು ಅಂದ್ರೆ ಎಷ್ಟು ಅಭಿಮಾನನೂ ಅವ್ರಿಗೆ ಹಳೆ ಬೆಳೆಸಿದ್ರ. ತಾವು ಮಂಡಿಕಲಲ್ಲಿ ಭಾಷಣ ಆಗಿದ್ರಲ್ಲ, ಈಗಲೂ ಮಂಡಿಕಲ್ಗೆ ಹೋಗ್ತಾರೆ, ಈಗಲೂ ಮಂಡಿಕಲ್ಗೆ ಹೋಗಿ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾ ಇರ್ತಾರೆ. IAS ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ. IAS ಶ್ರೀನಿವಾಸ ಮೂರ್ತಿ ಅವರು ಅಷ್ಟೇ, ಊರು ಅಂದ್ರೆ ಬಹಳ ಪಂಚಪ್ರಾಣ. ಅವ್ರು ಮಂಡಿಕಲ್ಗೆ ಬರ್ತಾನೆ ಇರ್ತಾರೆ. ನನ್ನನ್ನು ಕರ್ಕೊಂಡೋಗಿದ್ರು ಅವರು. ಅಜಿತ್ ಪ್ರಸಾದ್ ನಮ್ಮ ಸದಸ್ಯರು ಟೂರ್ ಬಂದಿದ್ರು. ಜೀವ ವಿಮೆ ಅದು ತರಿಸಲಿಲ್ಲ. ಇದು ಸಮಾಜ ಸೇವೆ, ನಿಜವಾದ ಸೇವೆ ಇದೆ ಅಂತ ನನಗೆ ಈ ದಿವಸ ಅನ್ಸಿದೆ. ಬಹಳ ಇವರು ಕರ್ಕೊಂಡು ಬಂದಿದ್ದಕ್ಕೆ ವೆಂಕಟೇಶಪ್ಪ ಅವರು ಅವ್ರೇನು ಕೇಳ್ಕೊಳ್ಳುವಂಥದ್ದಲ್ಲ, ಇದು ಅವ್ರಿಗೆ ಕೇಳುವಂಥದ್ದು ಇರಲಿಲ್ಲ. ಬಹಳ ಒಳ್ಳೆ ಕಾರ್ಯಕ್ರಮವನ್ನು ನೀವು ನಮಗೆ ಕೊಟ್ಟಿದ್ದೀರಾ ಅಂತ ನಿಮಗೆ ನಾವು ಧನ್ಯವಾದಗಳನ್ನು ನಮ್ಮ ಸಂಘದ ಬಗ್ಗೆ ತಿಳಿಸ್ತಾ ಇದ್ದೀವಿ. ನಂತರ ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು 75 ವರ್ಷ ನೋಡಿ. ನಮ್ಮ ವೆಂಕಟೇಶಪ್ಪ ವಯಸ್ಸು ವೀಕ್ ಆಗಿದೆ, ಅವ್ರಿಗೆ ಚಿಕ್ಕವರು. ಆದ್ರೆ ನಮ್ಮ ಚಂದ್ರಶೇಖರ್ ಅವರು ನನ್ನ ಟೀಚರ್ ಅಂತ, ನನ್ನ ನೆಕ್ಸ್ಟ್ ನಾನು ಹಾಗೆ ಮಾತಾಡ್ತೀನಿ ಅಂತ. ಅದೇ ರೀತಿ ನಿಜವಾಗ್ಲೂ ಮೈಕೈ ಬೇಕಾಗಿರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರ ಎಕ್ಸ್ಪೀರಿಯನ್ಸ್ಗಳೆಲ್ಲನೂ ಈ ಸಂಸ್ಥೆ ಬಗ್ಗೆ ಯಾವ ರೀತಿ ಅತ್ಯಂತ ಯಂಗ್ಸ್ಟರ್ ಆದ್ರು ಏನು ಜೀವನಕ್ಕೆ ಏನು ಬೇಕು ನಮಗೆ ಅಂತ ತಿಳಿಸೋದ್ರಲ್ಲಿ ಅವರು ಏನು ಮ್ಯಾನೇಜರ್, ಅವರು ಸೀನಿಯರ್ ಮ್ಯಾನೇಜರ್ ಆಗಿದ್ದಾರೆ HDFC ಅಲ್ಲಿ. ಅವರು ಎಷ್ಟು ಚೆನ್ನಾಗಿ ಸೀರಿಯಸ್ನೆಸ್ ಮತ್ತು ಇಂಟ್ರೆಸ್ಟ್ ಇವೆಲ್ಲ ಬೇಕು ಅಂತ. ನನಗೆ ಸೀರಿಯಸ್ನೆಸ್ ಇಲ್ಲವೇ ಇಲ್ಲ. ನನಗೆ ಈಗ ಏನಾಗ್ಬಿಡ್ತು ಅಂದ್ರೆ ಅವ್ರು ಹೇಳ್ತಾ ಇದ್ರೆ ಪಾಪ ಈ ನಿತಿನ್ ಅವರೆಲ್ಲ ಹೇಳ್ತಿದ್ರೆ ಕರೆಕ್ಟ್ ಅಂತ ಅನಿಸ್ತು. ಈಗಲೂ 1,50,000 ಮುದ್ದೆ ರೆಡಿ ಕೊಡ್ತಾರೆ.
ಮಗಳಿಗೆ ಇವತ್ತು 2 ಲಕ್ಷ ರೂಪಾಯಿ ನಾನು ಹೇಳ್ತಾ ಇದ್ದಲ್ಲ, ಕ್ವಾಲಿಟಿಯಲ್ಲಿ ನಮ್ಮ ಸಂಘ ಬಹಳ ಸೊಗಸಾಗಿ, ಎಷ್ಟೇ ಕ್ವಾಲಿಟಿ ರಿಲೀಸ್ ಆಗುತ್ತೆ ಕೊಂಡ್ಕೊಳ್ಳುವಂಥವ್ರು ಕೊಂಡ್ಕೊಳ್ಬಹುದು, ಆಸಕ್ತಿ ಇರುವಂಥವ್ರು ಬಹುಶಃ ಎಲ್ರಿಗೂ ಆಸಕ್ತಿ ಇದೆ.